ಏಕೆಷ್ಟು ತಡವಾಗಿ ಬಂದಿದೆ? ಇದೇನು ಕೈಕಾ, ಈ ದಿವಸ ಇಷ್ಟೊಂದು ಸಂತಸದಿಂದಿರಲು ಕಾರಣವೇನು ಗೊತ್ತಿಲ್ಲವಲ್ಲ? ಇದೇನು ಬಂದರೆ ನನ್ನ ಶ್ರೀರಾಮಚಂದ್ರನಿಗೆ ರಾಜ್ಯ ಪಟ್ಟಾಭಿಷೇಕವಾಗುತ್ತದೆ. ನಾನು ಸಂತೋಷ ಪಡಬಾರದೆ? ಅಲ್ಲ ಕೈಕ, ಆ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವಾದರೇನು? ಏನು ಹೇಳುತ್ತೀರಿ? ನನ್ನ ಸುಕುಮಾರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನಗೆ ಬಂದ ಭಾಗ್ಯವೇನು ಅಂದರೆ, ನನ್ನ ಸುಕುಮಾರ ರಾಮಚಂದ್ರನಿಗೆ ರಾಜ್ಯ ಪಟ್ಟಾಭಿಷೇಕವಾದರೆ ನನಗೂ ಸಂತೋಷ, ಅಲ್ಲದೆ ಈ ರಾಜ್ಯಕ್ಕೂ ಸಂತೋಷವಲ್ಲವೇನೆ? ಅಯ್ಯೋ ಮರುಳೆ, ನಿನ್ನ ಸವತಿ ಮಗನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವಾದರೆ ಪಟ್ಟಾಭಿಷೇಕದ ಸಮಾಚಾರವನ್ನು ಕೇಳಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಾಚಾರವನ್ನು ಕೇಳಿ ಇಷ್ಟೊಂದು ಸಂಭ್ರಮ ಪಡುತ್ತಿರುವ ನಿನ್ನ ಅವಿವೇಕದ ಬುದ್ಧಿಗೆ ನಾನೇನೆಂದು ಹೇಳಲಿ? ಇನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಭರತನಿಗೆ ಪಟ್ಟಾಭಿಷೇಕವಾದರೆ ಆಗ ನಿನ್ನ ಆನಂದಕ್ಕೆ ಪಾರವೇ ಇಲ್ಲದಂತಾಗುತ್ತದೆ. ಯೋಚಿಸಿ ನೋಡು. ಸರಿ, ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನಗೆ ಬಂದ ತೊಂದರೆಯಾದರೆ ಏನೇ? ಶ್ರೀರಾಮ ಅಯ್ಯ ತನ್ನ ತಾಯಿಗೆ ಕೈಕ ಶ್ರೀರಾಮಚಂದ್ರ ತನ್ನ ತಾಯಿಯಾದ ಕೌಶಲ್ಯಗಿತ್ತು ಅತಿಯಾದ ಪ್ರೇಮವನ್ನು ನನ್ನ ಬೀರಿತ್ತು. ಅಂದ ಮೇಲೆ ನನಗೆ ಬರುವ ತೊಂದರೆಯಾದರೆ ಏನು? ಕೈಕ, ಅದಕ್ಕಾಗಿಯೇ ನಿನ್ನನ್ನು ಹುಚ್ಚಳೆಂದು ಕರೆಯುವುದು. ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬುವ ಈ ನಿನ್ನ ಮರಳುತನಕ್ಕೆ ನಾನೇನೆಂದು ಹೇಳಲಿ? ಮಹಾರಾಜರು ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ನಿನಗೆ ಮೊದಲು ತಿಳಿಸಲಿಲ್ಲ. ಅದೂ ಅಲ್ಲದೆ ಭರತ ಶತ್ರುಘ್ನರು ಪಟ್ಟಣದ ಇಲ್ಲದ ಸಮಯದಲ್ಲಿ ಪಟ್ಟಾಭಿಷೇಕವನ್ನು ನಿಶ್ಚಯಿಸಲು ರಹಸ್ಯವೇನು ಅದನ್ನಾದರೂ ತಿಳಿದಿರುವೆಯಾ? ಇಂತಿ ಹೇಳುತ್ತಿರುವ ಮಾತನ್ನು ಆಲೋಚಿಸಿ ನೋಡಿದರೆ ನನ್ನ ಸ್ವಾಮಿಯು ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡುತ್ತಿರುವ ಇದಕ್ಕೇನು ಮಾಡುವುದು? ತೊಂದರೆ ಏನೆಂದು ಕೇಳುವೆ ಕೈಕ? ರಾಮಚಂದ್ರನ ಪಟ್ಟಾಭಿಷೇಕವಾದರೆ ಭರತನು ಆತನ ಸೇವಕನಾಗಬೇಕು, ನೀನು ಕೌಸಲ್ಯ ದಾಸಿಯಾಗಬೇಕು.
ಕೇಳು, ಹಿಂದೆ ದೇವಾಸುರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ಮಹಾರಾಜರು 2 ವರಗಳನ್ನು ನೀಡಿದ್ದರು ಅಲ್ಲವೇ? ಈಗ ಆ 2 ವರಗಳನ್ನು ನಿಶ್ಚಯವಾಗುವಂತೆ ಕೇಳಿಕೊ. ಮೊದಲನೇ ವರಕ್ಕೆ ಆ ರಾಮನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನ್ನ ಮಗನಾದ ಭರತನಿಗೆ ನಿಶ್ಚಯವಾಗುವಂತೆ ಕೇಳಿಕೊ. ಎರಡನೇ ವರಕ್ಕೆ ರಾಮನು ನಾರುಡಿಯನ್ನು ಹುಟ್ಟು ಜಟವರ್ಗಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿ. ನನ್ನದು ದುರ್ಬುದ್ಧಿ ಅಲ್ಲ ಕೈಕ, ಚಿಕ್ಕಂದಿನಿಂದಲೂ ನಿನ್ನನ್ನು ಸಾಕಿದ ಅಭಿಮಾನದಿಂದ ಹೇಳಿದೆ. ಭರತನು ನೀನು ದಾಸರಾಗಿ ಕಷ್ಟಪಡುವುದನ್ನು ಈ ಹಾಳು ಕಣ್ಣುಗಳಿಂದ ನೋಡಲಾರೆ. ನಿನಗೆ ಇಷ್ಟವಿಲ್ಲವಾದರೆ ನನ್ನನ್ನು ಈಗಲೇ ನಿನ್ನ ತಂದೆಯ ಪಟ್ಟಣಕ್ಕೆ ಕಳುಹಿಸಿ. ಹಾಗಾದರೆ ಕೇಳು ಕೈಕ. ಮಹಾರಾಜರು ಎಂದಿನಂತೆ ಅರಮನೆಗೆ ಬರುವ ವೇಳೆಯಲ್ಲಿ ನೀನು ಹೀಗೆ ಅಲಂಕೃತೆಯಾಗಿ ಚಂದ್ರಶಾಲೆಯಲ್ಲಿ ಕುಳಿತಿರದೆ ಮಲಿನಾಧಾರಣೆಯಾಗಿ ಕ್ರೋಧಾಕಾರದಿಂದ ದುಃಖಿಸುತ್ತ ನಿನ್ನ ಆಭರಣವನ್ನು ಕಿತ್ತೆಸೆದು ನೆಲದ ಮೇಲೆ ಮಲಗಿರು. ಆಗ ಮಹಾರಾಜರು ವ್ಯಾಕುಲ ಚಿತ್ತನಾಗಿ ನಿನ್ನ ಮನೋರಥೆಯನ್ನು ಹರಿಯದೆ ವಾಗ್ದಾನ ಮಾಡುವರು. ಆಗ ನೀನು ಕ್ರೋಧಾಕಾರ ಪ್ರಾರಂಭಿಸಿದಾಗ ಮಹಾರಾಜರು ತನ್ನ ಸವಿ ಮಾತುಗಳಿಂದ ನಿನ್ನ ಕಾರ್ಯವನ್ನು ಚೆಡಿಸುವಂತೆ ಮಾಡಿಯನು. ಎಚ್ಚರಿಕೆಯಿಂದಿರು. ಆದರೆ ಒಂದು ಮಾತು, ಶ್ರೀರಾಮಚಂದ್ರನ ಆಣೆಯಾಗಿಯೋ ಎಂಬ ವಚನವನ್ನು ತೆಗೆದುಕೊಂಡು ನಂತರ ಆ ವರಗಳನ್ನು ಕೇಳು. ನಾನು ಈಗ ಗಂಧರ್ವ ಶಾಲೆಗೆ ಹೋಗಿ ವಾದ್ಯ ವಿಶೇಷಗಳನ್ನು ನಿಶಬ್ದವಾಗಿರಿಸಿ ಸಾಧ್ಯವಾದಷ್ಟು ಮಟ್ಟಿಗೆ ದುಃಖದ ಚಿಹ್ನೆಗಳನ್ನೇ ಎಬ್ಬಿಸುತ್ತೇನೆ. ಭರತನನ್ನು ಕರೆಯಿಸು, ರಾಮನನ್ನು ತೊರೆಯಿಸು. ಅಂತಃಪುರಕ್ಕೆ ಬರಲು ಯಾವುದೋ ಒಂದು ಶೂನ್ಯ ಗೃಹದಂತೆ ಭಾಸವ ಹೇಳಿ ಏನಿದು ಕೈಕೈಯು ಭೂಷಾಹೀನವಾಗಿರುವಳು, ಆಭರಣಗಳು ಚೆಲ್ಲಾಡಿವೆ, ಮುಖವು ಬಾಡಿದೆ. ಏನು ವ್ಯತ್ಯಾಸವಾಗಿರಲೇಬೇಕು ಏನೆಂಬುದನ್ನು ಬಳಿಗೆ ಹೋಗಿ ತಿಳಿದುಕೊಳ್ಳುತ್ತೇನೆ. ನಿನ್ನ ಕೋಪಕ್ಕೆ ಕಾರಣ ನಾನೇ ಅಥವಾ ಕೌಶಲ್ಯ ಮತ್ತೆ ಸುಮಿತ್ರೆ? ಹೇಳು. ಅವರೆಲ್ಲರಿಗಿಂತಲೂ ನಿನ್ನಲ್ಲಿ ನನಗೆ ಸಲುಹೆಯು ಸ್ವತಂತ್ರವೂ ಹೆಚ್ಚಾಗಿರುವುದು ಅಲ್ಲದೆ ನೀನೇನು ತಿಳಿಯದ ಮುದ್ದೆ ಕೈಕ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಈ ಸಂತೋಷದಲ್ಲಿ ನೀನು ಈ ರೀತಿ ಚಿಂತಾಕ್ರಾಂತನಾಗಿರಲು ಕಾರಣವೇನಿದೆ? ಮಾತನಾಡುತ್ತೇನೆ, ಮಾತನಾಡು.
ಇದ್ದೇ ಇರುವುದು. ಇಷ್ಟಕ್ಕೆ ಕೋಪವೇ ಕೈಕ? ಹೌದೌದು. ಹೌದು. ಭರತಶತ್ರು ನ್ಯಾಯದವರಾರು. ಭರತಶತ್ರು ಯುಗದಲ್ಲಿ ಶ್ರೀರಾಮಚಂದ್ರ ಪಟ್ಟಾಭಿಷೇಕದ ಈ ಸಂತೋಷದಲ್ಲಿ ನಿನಗೆ ಏನು ಬೇಕು ಕೇಳು, ನಾನು ಖಂಡಿತವಾಗಿ ನಡೆಸಿಕೊಡುತ್ತೇನೆ. ಹಾಗಾದರೆ ನಾನು ಏನು ನಡೆಸಿಕೊಡಬೇಕಾ? ಸಂತೋಷವಾಗಿ ನಡೆಸಿಕೊಡುತ್ತೇನೆ. ಸ್ವಾಮಿ, ಹಾಗಾದರೆ ನಿಮಗೆ ಯಾರ ಮೇಲೆ ಯಾರು ಕುಳಿತಿರು? ಅಲ್ಲ ಸ್ವಾಮಿ, ದೇವಾಸುರ ಯುದ್ಧದಲ್ಲಿ ನೀವು ದೇವಾಸುರ ಯುದ್ಧದಲ್ಲಿ ದೇವಾಸುರ ಯುದ್ಧದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ತಾವು 2 ವರಗಳನ್ನು ಕೊಟ್ಟಿರಲಿಲ್ಲವೇ? ನಿಜ ಕೈಕ, ನಿಜ. ಈಗ ಅದಕ್ಕೆ ಸಮಯ ಒದಗಿ ಬಂದಿದೆ. ಆ ವರಗಳನ್ನು ಈಗ ಕೇಳುತ್ತೇನೆ. ಈಗ ಸಮಯ ಒದಗಿರುವುದು, ನಡೆಸಿಕೊಡುವಿರೋ? ಸಂತೋಷವಾಗಿ ನಡೆಸಿಕೊಡುತ್ತೇನೆ ಕೈಕ. ಸ್ವಾಮಿ, ಹಾಗಾದರೆ ನಿಮಗೆ ಯಾರ ಮೇಲೆ ಅತಿಯಾದ ಪ್ರೀತಿ ಇರುವುದು? ಇದೇನು ಕೈಕ, ಈ ರೀತಿ ಮಾತನಾಡುತ್ತಿರುವೆ? ನನಗೆ ನಿನ್ನ ಮೇಲೆ ಅತಿಯಾದ ಪ್ರೀತಿ ಇರುವುದು ಕೈಕ, ಅತಿಯಾದ ಪ್ರೀತಿ. ಇಲ್ಲ ಇಲ್ಲ, ಆಲೋಚಿಸಿ ನೋಡಿ. ಯೋಚಿಸತಕ್ಕದ್ದೇನಿದೆ ಕೈಕ, ಯೋಚಿಸತಕ್ಕದ್ದೇನಿದೆ? ನನಗೆ ನಿನ್ನ ಮೇಲೆ ಪ್ರೀತಿ ಇರುವುದು ಕೈಕ. ನಾನು ನಂಬುವುದಿಲ್ಲ. ನಿನಗೆ ಅತಿಯಾದ ಪ್ರೀತಿ ಪ್ರೇಮ ಯಾರ ಮೇಲೆ ಇರುತ್ತೆಂದು ಆಲೋಚಿಸಿ. ಕೈಕ, ಮರೆತಿದ್ದೇನೆ. ನನ್ನ ಶ್ರೀರಾಮಚಂದ್ರನ ಮೇಲೆ ಅತಿಯಾದ ಪ್ರೀತಿ ಇರುವುದು ಕೈಕ, ಅತಿಯಾದ ಪ್ರೀತಿ ಇರುವುದು. ನೋಡಿದ್ದೀರಾ, ಈಗಿರಬೇಕಾದರೆ ನಾನು ಹೇಗೆ ತಾನು ವರವನ್ನು ಕೇಳುವುದು? ಕೈಕ, ಶ್ರೀರಾಮಚಂದ್ರನ ಮೇಲೆ ಇರುವುದು ಪುತ್ರ ಪ್ರೇಮ, ನಿನ್ನ ಮೇಲೆ ಇರುವುದು ಪತಿ ಪ್ರೇಮ. ಹಾಗಾದರೆ ಶ್ರೀರಾಮಚಂದ್ರನ ಮೇಲೆ ಕರದಾಸೆಯನ್ನು ಕೊಟ್ಟು ಆಣೆ ಮಾಡಿದರೆ ಮಾತ್ರ ನಾನು ನಿಮ್ಮಲ್ಲಿ ವರವನ್ನು ಕೇಳುತ್ತೇನೆ. ಕೈಕ, ಶ್ರೀರಾಮಚಂದ್ರನ ಮೇಲೆ ಹಾಡಿ ದೀಕ್ಷಾಬದ್ಧರಾಗಿ ಕುಳಿತಿರುವ ಶ್ರೀರಾಮಚಂದ್ರನ ಮೇಲೆ ಹಾಡಬೇಡ ಕೈಕ, ಹಾಡಬೇಡ. ನಿನ್ನ ಆಸೆ ಏನಿದ್ದರೂ ನಿನ್ನ ಆಸೆ ಏನಿದ್ದರೂ ಹೇಳು, ನಾನು ಖಂಡಿತವಾಗಿ ನಡೆಸಿಕೊಡುತ್ತೇನೆ ಕೈಕ. ಅದಾಗದು. ಆಣೆಯನ್ನು ಮಾಡಿದರೆ ಮಾತ್ರ ನಾನು ಹೇಳುತ್ತೇನೆ. ಬೇಡ ಕೈಕ, ಬೇಡ ಕೈಕ, ಬೇಡ. ಶ್ರೀರಾಮಚಂದ್ರನ ಮೇಲೆ ಹಾಡಬೇಡ. ರಾಮನು ದೀಕ್ಷಾಬದ್ಧನಾಗಿದ್ದಾನೆ, ಆತನ ಮೇಲೆ ಹಾಡಬೇಡ ಕೈಕ. ಕೈ ಎಂದು ನನ್ನ ಮಾತಿಗೆ ಪ್ರತಿ ಹೇಳಿದವಳು ಹೀಗೆ ರೀತಿಯೇ ಬೇರೆ ಆಗಿರುವುದಲ್ಲ. ಶ್ರೀರಾಮಚಂದ್ರನ ಮೇಲೆ ಹಾಡು ಮಾಡಲೇ ನೀನೇನು ಕೇಳಾಳು ಕೈಕ? ಈಗ ನೀನು ಕೇಳಬೇಕೆಂದಿರುವ ವರಗಳು ಎಷ್ಟೇ ಕಷ್ಟವಾಗಿರಲಿ, ಎಷ್ಟೇ ಕಠಿಣವಾಗಿರಲಿ, ನನ್ನ ಶ್ರೀರಾಮಚಂದ್ರನ ಹಾಡಿಗೂ ನಡೆಸಿಕೊಡುತ್ತೇನೆ. ಏನಿದೆ ಹೇಳು. ಹಾಗಾದರೆ
ಈ ಪಾರ್ಶ್ವದಲ್ಲಿ ನಿಂತು ಹೇಳು. ಸ್ವಾಮಿ, ನನಗೆ ಬುದ್ಧಿ ಭ್ರಮಣೆಯೂ ಆಗಿಲ್ಲ, ಪಿತ್ತ ವಿಕಾರವೂ ಆಗಿಲ್ಲ. ನಾನು ಕೇಳುತ್ತಿರುವುದು ಸತ್ಯ. ನಮ್ಮ ಮಗ ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾಗಲೇಬೇಕು. ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ರಾಮಚಂದ್ರ ವನವಾಸಕ್ಕೆ ಹೋಗಲೇಬೇಕು. ನೀನು ಕೇಳಿದ ವರಗಳು ನಿಜವೇ? ನಿಜ, ನಿಶ್ಚಯವಾಗಿಯೂ ನಿಜವೇ? ನಿಜವಾಗಿಯೂ ನಿಜ, ಖಂಡಿತವಾಗಿಯೂ ನಿಜವೇ? ಖಂಡಿತವಾಗಿಯೂ ನಿಜ. ನೀನಾಡಿದ ಮಾತುಗಳಿಂದ ಕಾದ ಕಬ್ಬಿಣದ ಸಲಾಕಿಯು ನನ್ನ ಕಿವಿಯಲ್ಲಿ ಕೂರಿದಂತಾಯಿತು ಕೈಕಾ, ಕಿವಿಯಲ್ಲಿ. ಮನಸ್ಸಿಗೆ ಸಾಕು, ಕೇಳಲಾರೆ, ಕೇಳಲಾರೆ. ರಾಮನನ್ನು ವನವಾಸಕ್ಕೆ ಹೋಗೆಂದು ಹೇಳಲು ನಿನ್ನ ಮನಸ್ಸಾದರೂ ಏಕೆ ಬಂತು? ಓ ವನ ಉದಯನಾದರೆ ಶ್ರೀರಾಮಚಂದ್ರನಿಗೆ ಈ ವಿಚಾರ ಬಂದಿದ್ದರೆ ಎಷ್ಟನ್ನು ಅಂದುಕೊಳ್ಳುವರು? ಈ ವಿಚಾರವು ಪರಜನರಿಗೆ ತಿಳಿದರೆ ನಿನ್ನನ್ನು ಬರಿಬರಿಯಾಗಿ ಹಾಡಿಕೊಳ್ಳುವರು ಕೈಕಾ. ಬರಿಬರಿಯಾಗಿ ಹಾಡಿಕೊಳ್ಳುವರು. ಒಂದು ವೇಳೆ ನನ್ನ ರಾಮನೇನಾದರೂ ವನವಾಸಕ್ಕೆ ಹೋದರೆ ಕೈಕಾ, ನನ್ನ ಪಂಚ ಪ್ರಾಣಗಳು ಹುರುಳಿ ಹೋಗುವರು. ಆಗ ನೀನು ವಿಧವೆಯಾಗುವೆ. ಪುರದ ಜನರ ನಿಂದನೆಗೆ ಗುರಿಯಾಗುವೆ. ಬೇಡ ಕೈಕಾ, ಬೇಡ. ನನ್ನ ಮಾತನ್ನು ಕೇಳು. ಇದು ಈ ರಕ್ತ ಖಚಿತವಾದ ಕಿರೀಟವನ್ನು ನಿನ್ನ ಪಾದದಿಂದ ನನಗಿಟ್ಟು ಬೇಡಿಕೊಳ್ಳು. ನನ್ನ ಮಾತನ್ನು ಕೇಳು. ನಿನ್ನ ಕರವನ್ನು ಬಿಟ್ಟು ನಡೆಸಿಕೊಡು ಕೈಕಾ.
ನಡೆಸಿಕೊಡುವುದಾದರೆ ನಡೆಸಿಕೊಡುವುದಾದರೆ ನಡೆಸಿಕೊಡಿ. ಇಲ್ಲವಾದರೆ ಇಲ್ಲವೆಂದು ಹೇಳಿ ಸೂರ್ಯ ವಂಶದ ಅರಸರು ಆಡಿದ ಮಾತಿಗೆ ತಪ್ಪಿದರೆ ನಗರದಲ್ಲೆಲ್ಲ ಡಂಗೂರವನ್ನು ಸಾರಿಸಿಕೊಡುತ್ತೇನೆ. ಮಾತಕಿ ಕುಲ ನಾಶಿನಿ ನರದು ಕಪಟ ನಾಟಕವೇ. ಮತ್ತೆ ನಾನು ನಿನ್ನಲ್ಲಿಟ್ಟಿದ್ದ ಪ್ರೀತಿಗೆ ತಕ್ಕ ಪ್ರಾಯಶ್ಚಿತ್ತ ಹೌದಾ? ಸೂರ್ಯ ವಂಶವನ್ನು ನುಂಗಲು ಬಂದ ಮಹಾಮಾರಿ ಶಿಲೆಗೆ ಈ ದುರ್ಬೋಧನೆಯನ್ನು ಯಾರು ಮಾಡಿದವರು ಯಾರು ಮಾಡಿದವರು? ಎತ್ತ ತಾಯಿಗಿಂತಲೂ ನಿನ್ನಲ್ಲಿ ಅಧಿಕಾದ ಪ್ರೀತಿಯನ್ನು ಇಟ್ಟುಕೊಂಡಿದ್ದ ನನ್ನ ರಾಮನಿಗೆ ನೀನೇ ವಿಷಯ ಎರೆಯಬಹುದೇ? ರಾಮನು ಬೇರೆ ಭರತನೂ ಬೇರೆ ಎಂದು ಭೇದ ಭಾವವನ್ನು ಕಲ್ಪಿಸಲು ನನ್ನ ಮನಸ್ಸಾದರೂ ಹೇಗೆ ಒಪ್ಪಿಸಬೇಕೋ ಹೇಗೆ ಒಪ್ಪಿತು? ರಾಮನು ಹಿರಿಯ ಮಗನೆಂಬ ವಾತ್ಸಲ್ಯವನ್ನು ಮರೆತು ಬಿಟ್ಟೆಯೋ? ಮರೆತು ಬಿಟ್ಟೆಯೋ? ಹಿರಿಯ ಹೆಂಡತಿಯ ಮಾತನ್ನು ಕೇಳಿ ಹಿರಿಯ ಮಗನನ್ನು ಕಾಡಿಗಟ್ಟಿದ ಸಾಕು ಸಾಕು ಸುಮ್ಮನಿರಿ. ಜನರು ನನ್ನನ್ನು ಹಾಡಿಕೊಳ್ಳುವರು ಹಾಡಿಕೊಳ್ಳುವರು. ಒಂದು ನಿನಗಾದರೂ ಗಂಡನನ್ನು ಕೊಂದ ಘಾತಕಿ ಎಂಬ ಅಪಕೀರ್ತಿಯಿಂದ ಪ್ರಪಂಚದಲ್ಲಿ ಅಪ್ರಸಿದ್ಧರಾಗಬೇಡ. ಬೇಡ ಕೈಕ, ಅಪ್ರಸಿದ್ಧರಾಗಬೇಡ. ನನ್ನನ್ನು ನನ್ನ ರಾಮನನ್ನು ಹಗಲಿಸಬೇಡ ಕೈಕ, ಹಗಲಿಸಬೇಡ. ನಿನಗೆ ಕೈ ಮುಗಿದು ನಡೆಸಿಕೊಡುವುದಾದರೆ ನಡೆಸಿಕೊಡಿ. ಇಲ್ಲವಾದರೆ ಇಲ್ಲವೆಂದು ಹೇಳಿಬಿಡಿ. ನಾನು ಕೇಳಲಾರೆ. ಹಾ ರಾಮಚಂದ್ರ ರಾಮ ಮಹಾರಾಜರಿಗೆ ಜಯವಾಗಲಿ. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳು ಸಿದ್ಧವಾಗಿರುವುದು. ಪೂಜ್ಯರಾದ ವರಿಷ್ಠ ಮಹಾಮುನಿಗಳು ತಮ್ಮ ಆಗಮನವನ್ನು ನೆನಪಿಸುತ್ತಿರುವುದು. ಮಾತ್ರ ಮಹಾರಾಜರು ಸಹ ಹಾಗೆ ಚಿಂತೆಯೇ ರಾಮಚಂದ್ರ ಇಲ್ಲಿಗೆ ಕಳಿಸಿಕೊಡು. ರಾಮನನ್ನು ಇಲ್ಲಿಗೆ ಕರೆಯಿಸಬೇಡ. ಸುಮ್ಮನಿರಿ. ಕರೆಯಿಸಬೇಡ ಕೈಕ. ನಡೆಸಿಕೊಡುವುದಾದರೆ ನಡೆಸಿಕೊಡಿ. ಇಲ್ಲವಾದರೆ ಇಲ್ಲವೆಂದು ಹೇಳಿಬಿಡಿ. ಬಿಟ್ಟು ಬಿಡುತ್ತೇನೆ. ಸೂರ್ಯ ವಂಶದ ಅರಸರು ಅಸತ್ಯವನ್ನು ಆಡಿದರೆಂದು ನಗರದಲ್ಲೆಲ್ಲ ಸಾರಿಸಿಬಿಡುತ್ತೇನೆ. ದುಷ್ಟಳೆ ಆತಕಿ ಕುಲ ನಾಶಿನಿ ನನ್ನ ಅವಯವ ನನ್ನ ಯೌವನರು ವಯೋಧರ್ಮವನ್ನು ಮರೆತು ಮೇಲೆ ಮೀರಿ ಹೋಗುತ್ತದೆ. ಹತ್ತವು ಸತ್ಯದ ಕಡೆಗೆ ರಘುಕುಲ ವಂಶಪಾತಕಿಯಾದ ನಿನ್ನನ್ನು ಕ್ಷಣ ಮಾತ್ರವೂ ಈ ಭೂಮಿಯ ಮೇಲೆ ನಿಲುಗಡೆ. ಈ ಅಯೋಧ್ಯದಲ್ಲಿರುವ ಪುಣ್ಯಶೀಲೆಯರೆಲ್ಲರೂ ನಿನ್ನನ್ನು ನೋಡಿ ನಗುವಂತಾಗಲಿ. ನಿನ್ನನ್ನು ಕೊಂದು ನನ್ನ ಪ್ರಾಣವನ್ನು ಶಾಂತಿ ಮಾಡಿಕೊಳ್ಳು. ಇದು ಏನಮ್ಮ? ಈ ದಿವಸ ಜನಗಳ ರೀತಿಯೇ ಬೇರೆ ಆಗಿರುವುದಿಲ್ಲ. ಇದಕ್ಕೆ ಕಾರಣವೇ? ಆಡಿದ ಮಾತನ್ನು ನಡೆಸಿಕೊಳ್ಳಲಾರದೆ ಈ ರೀತಿ ನಡೆದುಕೊಳ್ಳುತ್ತಿರುವರು. ಅಸಂಭವ. ಸೂರ್ಯ ವಂಶದ ಅರಸರು ಆಡಿದ ಮಾತಿಗೆ ತಪ್ಪೂರೇನಮ್ಮ? ಹೇಳುತ್ತಾರೆ, ತಂದೆಯವರು ನಿನ್ನ ಯಾವ ಅಭಿಷ್ಟವನ್ನು ಈಡೇರಿಸಲಾರದೆ ಈ ರೀತಿ ಚಿಂತಿಸುತ್ತಿರುವರು. ಅದನ್ನು ನಾನು ನಡೆಸಿಕೊಳ್ತೇನೆ. ಇದುವರೆಗೆ ತಂದೆಯವರ ಪರೀಕ್ಷೆ ಆಯಿತು. ಇನ್ನು ಪುತ್ರನ ಪರೀಕ್ಷೆ ಏನು? ಅಮ್ಮ, ಇದು ಏನಮ್ಮ? ನೀನು ನನ್ನ ಮೇಲೆ ಎಂದೂ ಈ ರೀತಿ ಅನುಮಾನ ಪಟ್ಟವಳಲ್ಲ. ಹೇಳುತ್ತಾರೆ, ನಿನ್ನ ಮನದ ಅಭಿಷ್ಟವನ್ನು ಭಗವಾನ್ ಸೂರ್ಯ ದೇವನ ಆಣೆಯಾಗಿ ನಡೆಸಿಕೊಡ್ತೇನೆ. ಹಾಗಾದರೆ ನಾನು ಕೇಳಿದ ವರವನ್ನು ನಡೆಸಿಕೊಡುವೆಯೋ? ಖಂಡಿತವಾಗಿ ನಡೆಸಿಕೊಡ್ತೇನೆ. ಅದೇನೆಂಬುದಾಗಿ ಹೇಳಿ. ಹಿಂದೆ ದೇವಾಸುರ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು 2
ಆಗ್ಲಿ ತಾಯಿ, ನಿನ್ನ ಇಚ್ಛೆಯಂತೆ ಭರತನೇ ಪಟ್ಟಾಭಿಷಕ್ತನಾಗಲಿ. ಇನ್ನು ನಿಮ್ಮ ಎರಡನೇ ವರ ಯಾವುದು ತಾಯಿ? ಎರಡನೇ ವರಕ್ಕೆ ನೀನು ಜಟಾವರ್ತನಾಧಾರಿಯಾಗಿ ಪುರಪ್ರವೇಶವನ್ನು ಮಾಡದೆ 14 ವರ್ಷ ಮುನಿವೃತ್ತಿಯಿಂದ ವನವಾಸಕ್ಕೆ ತೆರಳಬೇಕು. ಭರತನೇ ಇದಕ್ಕೆ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಗಳ ಪಾದ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟು ಬಹಳ ಉಪಕಾರ ಮಾಡಿದೆ ತಾಯಿ. ಆಗಲಿ ತಾಯಿ, ನಿನ್ನ ಇಚ್ಛೆಯಂತೆ ನಾನು ಈ ದಿನ ವನವಾಸಕ್ಕೆ ಹೋಗಿದ್ದೇನೆ. ಈ ವಿಚಾರವನ್ನು ಮಾತೆಯವರಿಗೂ ಜಾನಕಿಗೂ ತಿಳಿಸಿ ಬರುತ್ತೇನೆ. ಅಲ್ಲಿಯವರೆಗೂ ತಂದೆಯವರ ರಕ್ಷಣಾ ಭಾರವು ನಿನ್ನನ್ನೇ ಹೊಂದಿರುವುದು ತಾಯಿ.